ಸಹ ಬೆಂಗಳೂರಿನ ವಿವೇಕಾನಗರದಲ್ಲಿ ವಾಸಿಸ್ತಾ ಇದ್ದೀವಿ. ಇಲ್ಲೇ ಹುಟ್ಟಿರೋದು ನಾವು. ಕಳೆದ 40 ವರ್ಷದಿಂದಲೂ ಇದೇ ಬೆಂಗಳೂರಲ್ಲೇ ಇರೋದು. ನನ್ನ ಮಗಳ ಹೆಸರು ವಿದ್ಯಾ, ಮಗಳ ಹೆಸರು ಸುಪ್ರಜಿತ್, ನನ್ನ ವೈಫ್ ಹೆಸರು ವಿದೇಶ ಆಗಿದೆ. ವಿವೇಕಾನಗರ ಪೊಲೀಸ್ ಅವರು ದಿನಾಂಕ ಜುಲೈ 7, 2023ರಂದು ನನ್ನ ವೈಫ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಧ್ಯರಾತ್ರಿ ಕರ್ಕೊಂಡೋಗಿದ್ದಾರೆ. ಏನಾದರೂ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವ್ರಿಗೆ ಹೈಕೋರ್ಟ್ 2 ಸತಿ ಇವ್ರಿಗೆ ಆರ್ಡರ್ಸ್ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ಅಂತ. ಅದು ಈವರೆಗೂ ಯಾವುದೂ ತನಿಖೆ ಮಾಡಿಲ್ಲ, ಯಾವುದನ್ನೂ ಮಾಡಿಲ್ಲ. ಮತ್ತು ಇಲ್ಲಿ ಹೈಕೋರ್ಟು ಸೆಕೆಂಡ್ ರಿಪಿಟಿಷನಲ್ಲಿ ಏಬಸ್ ಕಾರ್ಪಸಲ್ಲಿ ಡೈರೆಕ್ಷನ್ ಇಶ್ಯೂ ಮಾಡಿದ್ದಾರೆ. ಅವ್ರು ಯಾವುದೇ ಇದನ್ನು ತಗೊತಾ ಇಲ್ಲ. ಅವರು ಹೈಕೋರ್ಟ್ ಕೇಳಿದ್ರೆ ನಾವು ಹುಡುಕ್ತಾ ಇದ್ದೀವಿ ಅಂತಾರೆ. ಇಲ್ಲಿ ಬಂದು ನೋಡಿದ್ರೆ ಯಾವುದು ಹುಡುಕೋದಿಲ್ಲ, ಏನೂ ಇಲ್ಲ, ಸೈಲೆಂಟಾಗಿರ್ತಾರೆ. ನಮ್ಮ ಕೇಳಿದ್ರೆ ಏನು ಕಿತ್ಕೊಳ್ತೀರ ಕಿತ್ಕೊಳ್ಳಿ ಅಂತಾರೆ. ಹೈಕೋರ್ಟು ನನ್ನ ಟಾಟ ಕಿತ್ಕೊಳ್ಳೋಕ್ಕಾಗಲ್ಲ, ನೀನು ನನ್ನ ಟಾಟ ಕಿತ್ಕೊಳ್ಳೋಕ್ಕಾಗಲ್ಲ, ಏನು ಮಾಡ್ತಿಲ್ಲ ಮಾಡ್ಕೊಳ್ತಾರೆ. ಸ್ಟೇಷನೆಲ್ಲ ಕೊಡ್ತಿದ್ದಾರೆ. ನನ್ನ ಮಗನೂ ಸ್ಟೇಷನಲ್ಲಿ ಎನ್ಕ್ವೈರಿ ನೆಪದಲ್ಲಿ ನೈಟೆಲ್ಲ ಇಟ್ಕೊಂಡಿದ್ದಾರೆ. ನನ್ನ ಮನೆ ಡಾಕ್ಯುಮೆಂಟ್ಸ್ ಇಲ್ಲ, ನನ್ನ ಮನೆ ಡಾಕ್ಯುಮೆಂಟ್ಸನ್ನು ತಗೊಂಡು ಇಟ್ಕೊಂಡಿದ್ದಾರೆ. ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಫಿಸಿಕಲಿ ಅರೆಸ್ಟ್ ಮಾಡಿದ್ದಾರೆ, ಮೆಂಟಲಿ ಅರೇಂಜ್ಮೆಂಟ್ ಮಾಡ್ತಾನೆ ಇದ್ದಾರೆ. ನನ್ನ ವೈಫ್ ಎಲ್ಲಿದ್ದಾರೆ ಇಲ್ಲ, ಅವ್ರು ಫಸ್ಟ್ ಅವ್ರನ್ನ ಹುಡುಕ್ಕೊಡಿ, ನಮ್ಗೆ ಅಷ್ಟೇ ಸಾಕು. ಅವರು ಮಾನಸಿಕ ಅಸ್ವಸ್ಥ, ಹೈಕೋರ್ಟ್ ಎಲ್ಲ ನೋಡಿದೆ, ನಮಗೆ ನ್ಯಾಯ ಕೊಟ್ಟು ಅಷ್ಟೇ. ಏನು ಬೇಡ. ನಮ್ಮ ವೈಫ್ ಇವರೆಲ್ಲರೂ ಕಾಣಿಸಿದ್ರೆ ದಯವಿಟ್ಟು ನಮ್ಗೆ ಕರೆ ಮಾಡಿ. ನಮ್ಮ ಮನೆ ಬಿಟ್ಟು ಹೋಗ್ತಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ, ನಮ್ಮ ಮೆಂಟಲಿ ಇಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಅವರು ಸಡನ್ನಾಗಿ ಸೂಸೈಡ್ ಮಾಡ್ಕೊತಾರೆ. ತುಂಬ ಅವರು ವಾಸ್ತಿದ್ದಾರೆ, ಹೈ ರಿಸ್ಕ್ ಇದೆ. ಅವ್ರಿಗೆ ಇದಿಲ್ಲ, ಸೂಸೈಡ್ ಟ್ರೀಟ್ಮೆಂಟ್ ಇಲ್ಲ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ನಾವು ಜಗನ್ನಾಥ ಹಾಸ್ಪಿಟ್ಲ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು. ಆದರೆ ಇವರು ಎಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು ಹೈಕೋರ್ಟ್ಗೆ ಸುಳ್ಳು ದಾಖಲೆಗಳನ್ನ ನೀಡಿದ್ದಾರೆ. ಆದರೆ ಹೈಕೋರ್ಟು ನೋಡಿದೆ ಎಲ್ಲ ಸುಳ್ಳು ದಾಖಲೆಗಳು ಅಂತ, ಅದು ಯಾವುದೂ ತೊಗೊಂಡಿಲ್ಲ. ಅವ್ರು ನಾವು ಹುಡುಕೊಡ್ತೀವಿ ಅಂದಿದ್ಮೇಲೆ ಹೈಕೋರ್ಟು ಹುಡುಕೊಡಿ ಅಂತ ಡೈರೆಕ್ಷನ್ ಕೊಟ್ಟಿರೋದು. ಆರ್ಡರ್ ಆಗಿದೆ, ಜಡ್ಜ್ಮೆಂಟ್ ಕಾಪಿನೂ ಇದೆ, ಎಲ್ಲನೂ ಇದೆ. ನಾವು ಅವ್ರಿಗೆ ಹೇಳ್ತಾ ಇರೋದು ಅಷ್ಟೇ. ನಮಗೆ ನಮ್ಮ ವೈಫ್ನ ಹುಡುಕೊಡಿ. ಕಾಣೆ ಆಗಿರೋದು ನಿಮ್ಮ ಕೈಯಿಂದ, ಹುಡುಕೊಡ್ಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಆದರೆ ಹುಡುಕೊಡಿ ಅಷ್ಟೇ. ಪೊಲೀಸರ ಕಡೆಯಿಂದಲೇ ನನ್ನ ವೈಫ್ ಹೋಗಿರೋದು ಸರ್. ನನ್ನನ್ನು ಸ್ಟೇಷನಲ್ಲಿ ಇಟ್ಕೊಂಡಿದ್ರು ಅದೇ ರಾತ್ರಿ. ನಾನು ನನ್ನ ವೈಫ್ ಇದ್ದೀವಿ ಸರ್. ನಾನು ಇಲ್ಲಿ ನೈಟೆಲ್ಲ ನನ್ನ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಸೆಲ್ ಒಳಗಡೆ ಇಟ್ಕೊಂಡಿದ್ದೆ. ಏನಕ್ಕಾಗಿ ಅದು ಏನಕ್ಕಂತ ಇವತ್ತುವರೆಗೂ ಕೋರ್ಟ್ಗೆ ಹೇಳಿಲ್ಲ, ನಾವು ಕೇಳಿದ್ರು ಹೇಳಿಲ್ಲ. ಕೋರ್ಟಿಗೆ ಕೇಳಿದೆ, ಅವ್ರನ್ನ ಯಾಕೆ ಇಟ್ಕೊಂಡಿದ್ರು ಅಂತ ಕೋರ್ಟಿಗೆ ಕೇಳಿದೆ. ಕೋರ್ಟ್ ಕೇಳಿದ್ರೆ ಇಲ್ಲ, ಅವ್ರನ್ನ ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ದೀವಿ ಅಂತಾರೆ. ಸೇಫ್ಟಿ ಅಂದರೆ ನನ್ನ ವೈಫ್ ಹೋಗಿ 2.5 ವರ್ಷ ಆಯ್ತು. ಏನು ಸೇಫ್ಟಿ ಕೊಟ್ಟಿದ್ದಾರೆ ನಮಗೆ? ಯಾವುದು ಸೇಫ್ಟಿ ಇಲ್ಲ, ಎಲ್ಲೂ ಇಲ್ಲ. ಈಗ ಇಲ್ಲಸಿದ್ದಾರೆ. ಸೊ ಅಲ್ಲಿ ಕೋರಮಂಗಲ ಪೊಲೀಸ್ ಅವರು ನೈಟ್ ವಾಚ್ ಬಂದು ಅಲ್ಲಿ ಗಲಾಟೆ ಆಯಿತು. ಸೆನ್ನೆನ್ಸ್ ಹಾಸ್ಪಿಟ್ಲಲ್ಲಿ ಅವರು ಅಡ್ಮಿಷನ್ ಕೊಡಲಿಲ್ಲ. ನಾವು ದುಡ್ಡು ಕಟ್ಟಿ ಅಡ್ಮಿಟ್ ಆಗಿದ್ರು, ಅಲ್ಲೇ ಅಡ್ಮಿಟ್ ಆಗಿದ್ರು. ತಿರುಗಿ ಅವರು ಅಡ್ಮಿಷನ್ ಸೆಕೆಂಡ್ ಅಡ್ಮಿಷನ್ ನಾವು ಕೊಡೋಕ್ಕಾಗಲ್ಲ ನೈಟಲ್ಲ ಅಂದರು. ಅದಕ್ಕೆ ಕೋರಮಂಗಲ ಪೊಲೀಸವರು ಕರ್ಕೊಂಬಂದು ವಿವೇಕಾನಗರ ಪೊಲೀಸವರು ಬಿಟ್ಟರು. ನೈಟ್ 1 ಗಂಟೆಗೆ ಕರ್ಕೊಂಬಂದುಬಿಟ್ರು. ಅವರು ಸೇಫ್ಟಿ ನೋಡಿದ್ದಾರೆ, ಅವ್ರನ್ನ ನಾವು ತಪ್ಪಿಡಿತಾ ಇಲ್ಲ. ಇಲ್ಲಿಗೆ ಕರ್ಕೊಂಬಂದಮೇಲೆ ಇವ್ರು ಕರ್ಕೊಂಡೋಗಿದ್ದಾರೆ ಮನೆಗೆ ಹೋಗ್ತೀನಿ. ನಾನು ಮನೆ ಇರೋದು ಪಕ್ಕದಲ್ಲೇ, ನನ್ನ ಮನೆ ಫಸ್ಟ್ ಕ್ರಾಸಲ್ಲೇ ಇರೋದು. 8th ಮೇನ್ ರೋಡಲ್ಲಿ ಮನೆ ಇದೆ. ಇರೋ 100 ಮೀಟರ್ಸಲ್ಲಿ ನನ್ನ ಬೈಕ್ನಲ್ಲಿ ಕರ್ಕೊಂಡೋಗಿದ್ದಾರೆ. ನಾನು ಇಲ್ಲೇ ಕೂತಿದ್ದೀನಿ, ಮಕ್ಕಳು ಮನೇಲಿ ನಿದ್ರೆ ಮಾಡ್ತಾಯಿದ್ದಾರೆ. ಎಲ್ಲೋಗಿದ್ದಾರೆ? ಹೈಕೋರ್ಟ್ಗೆ 3 ಸ್ಟೇಟಸ್ ರಿಪೋರ್ಟ್ ಸುಳ್ಳು ಹೇಳಿದ್ದಾರೆ. ಹತ್ತಿರ ಎಷ್ಟು 18 ಪೇಜ್ ಸುಳ್ಳು ಹೇಳಿದ್ದಾರೆ. ನಾವು ಅದನ್ನು ಪ್ರಶ್ನೆ ಮಾಡಿದರೆ ಹೈಕೋರ್ಟ್ ಅವರು ಹುಡುಕ್ತಾ ಇದ್ದಾರೆ ಅಂತ ಡೈರೆಕ್ಷನ್ ಇಶ್ಯೂ ಮಾಡಿದ್ದಾರೆ. ಆರ್ಡರ್ಸ್ ಎಲ್ಲ ಇಲ್ಲೇ ಇದೆ, ಎಲ್ಲ ಆರ್ಡರ್ಸ್ ಎಲ್ಲ ಇಲ್ಲ ಸರ್. ಇದರಲ್ಲಿ ಯಾವುದು ತನಿಖೆನೇ ಇಲ್ಲ. ABS ಕಾರ್ಪಸಲ್ಲಿ ಯಾವುದು ತನಿಖೆನೇ ಇಲ್ಲ. ಹಿಂಗೆ ತೋರಿಸಿ ಇದರಲ್ಲಿ ಯಾವುದೇ ತನಿಖೆ ಇಲ್ಲ, ಉಲ್ಲಂಘನೆ ಅಲ್ಲ. ನೀವು ನಿಮ್ಮ ಮಿಸ್ಸ್ತಾ ಇದ್ದೀವಿ. ನಾವು ಒಂದು ಕಡೆ ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ನಾವು ಹುಡುಕ್ತಾ ಇದ್ದೀವಿ, ಅವ್ರು ಎಲ್ಲೂ ಸಿಗ್ತಾ ಇಲ್ಲ. ಯಾಕಂದರೆ ಅವ್ರ ಮನೆಗೆ ಬಿಟ್ಟು ಹೋದ್ರೂ ಒಂದು 3 ದಿನದೊಳಗಡೆ ರಿಟರ್ನ್ ಬರ್ತಾರೆ ನಮಗೆ. ಇಲ್ಲದ್ರೆ ನಾವು ಹುಡ್ಕೊಂಡು ಹೋದ್ರೂ ಸಿಗ್ತಾರೆ. ನಮ್ಮ ಅಲ್ಲೆಲ್ಲ ಪಕ್ಕದಲ್ಲೇ ಇರ್ತಾರೆ, ಸಿಗ್ತಾರೆ, ನಾವು ಕರ್ಕೊಂಬರ್ತೀವಿ. ಇವರು ಕರ್ಕೊಂಡೋಗಿ 2.5 ವರ್ಷ ಆಯಿತು. ಏನಾಗಿದೆ ಗೊತ್ತಿಲ್ಲ ನಮಗೆ. ಈಗ ಜೀವಂತವಾಗಿಲ್ಲ ಗೊತ್ತಿಲ್ಲ. ನಮಗಂತೂ ನ್ಯಾಯ ಸಿಗಲೇಬೇಕಲ್ಲ. ಇದ್ರಿಲ್ಲ, ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ನಾವು ಬಿಟ್ಕೊಡ್ತಾಯಿಲ್ಲ. 2 ಮಕ್ಕಳನ್ನ ಕರ್ಕೊಂಡು ಜಡ್ಜ್ ಮುಂದೆ ನಿಂತ್ಕೊಳ್ತಾ ಇದ್ದೀವಿ. ಅವರು ಈ ಥರ ಮಿಸ್ಲೀಡ್ ಮಾಡೋದು ಕೋರ್ಟ್ನ ಇದು ಆರ್ಡರ್ ತಗೊಂಬರೋದು ಸುಮ್ಮನೆ ಇರ್ತಾರೆ ಅಷ್ಟೇ. 2.5 ವರ್ಷದಿಂದ ಇನ್ವೆಸ್ಟಿಗೇಷನ್ ಇಲ್ಲ ಕೇಸಲ್ಲಿ. ನೀವೇ ನೋಡಿದ್ರಲ್ಲ, ಅವ್ರು ಹೈಕೋರ್ಟ್ ಹೇಳಿದೆ ಇನ್ವೆಸ್ಟಿಗೇಷನ್ ಇಲ್ಲ ಈ ಕೇಸಲ್ಲಿ. ಆದರೆ ಇದುವರೆಗೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಬಂದು ಕೇಳಿದ್ರೆ ನಮ್ಮನ್ನು ಹಾಕೊಂಡು ಬೈತಾರೆ ಸ್ಟೇಷನಲ್ಲಿ. ಯಾಕೆ ಬರ್ತೀರಿ ಸ್ಟೇಷನ್ ಅಂತ ಬೈತಾರೆ. ಸರಿ ಮೇಡಮ್, ನಮ್ಮ ಮನೆ ಡಾಕ್ಯುಮೆಂಟ್ ಇವರು ಕಲಾವತಿಯವರು ಮನೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾರೆ, PSI ಕಲಾವತಿಯವರು. ನಾವು ಕೇಳಿದ್ದೀವಿ, ಡಾಕ್ಯುಮೆಂಟ್ಸ್ ಯಾವುದು ಕೊಡಿ ನಮ್ಮ ಅಂದರೆ ನೀನು ದುಡ್ಡು ಕೊಡು, ನಿಮ್ಮ ಮನೆ ಬರ್ಕೊಡು ಅಂತಾರೆ. ನಮ್ಮ ಮನೆಯಲ್ಲಿ ಸ್ವಂತ ಮನೆ ಇದೆ, 2 ಪ್ರಾಪರ್ಟಿ ಇದೆ. ಸಿವಿಲ್ ಕೇಸ್ಗಳಲ್ಲಿ ಇವ್ರು ತಲೆ ಇಡ್ತಾರೆ.
RFA ಕೇಸು ಹೈಕೋರ್ಟೇ ಡಿಕ್ಲೇರ್ ಮಾಡಿಬಿಟ್ಟಿದೆ, ಅದನ್ನು ತಿರುಗಿ ಕ್ರಿಮಿನಲ್ ಕೇಸ್ ಮಾಡಿಟ್ಟಿದ್ದಾರೆ. ಎಲ್ಲ ನೋಡೋದು ಈ ಸ್ಟೇಷನಲ್ಲಿ 3 ವರ್ಷದಿಂದ PSI ಕಲಾವತಿ ಅವರಿದ್ದಾರೆ, ಅವರೊಬ್ಬರೇ ಎಲ್ಲ ಕೇಸ್ ನೋಡ್ತಾರೆ. ಬೇರೆ ಯಾರು ಕೇಸ್ SIಗಳೇ ಎಲ್ಲ ಇದೆ, ಇರೋದು ಒಬ್ಬರೇ SI ಕಲಾವತಿ ಅವ್ರು ಮಾತ್ರ ಎಲ್ಲದಕ್ಕೂ. ಫಸ್ಟ್ ಸ್ಟೇಟಸ್ ರಿಪೋರ್ಟ್ ಹಾಕಿದ್ದು ಅವ್ರ ಫುಲ್ ಸ್ಟೇಟಸ್ ರಿಪೋರ್ಟ್, ಅದ್ರ ಮೇಲ್ಗಡೆ ಆರ್ಡ್ರ್ ಆಗಿದೆ. ಆ ಹುಡುಗ ಸತ್ತೋಗಿದ್ದಾನೆ KGF ಅಲ್ಲಿ, ಅವ್ನು ಸತ್ತೋಗಿರೋನಿಗೆ ಇವರು ತಂದು ವಿಚಾರಣೆ ಮಾಡಿದ್ದೀವಿ ಅಂತ ಹೈಕೋರ್ಟ್ಗೆ ಹೇಳಿದ್ದಾರೆ. ಇಷ್ಟೆಲ್ಲ ನಡೆದಿದೆ ಇಲ್ಲಿ ಕೇಸಲ್ಲಿ. ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ನೋಡೋಣ ದೇವ್ರದ್ದು ಅಂದ್ಬಿಟ್ಟು ದೇವ್ರ ಮೇಲೆ ಹೋರಾಟ ಮಾಡ್ತಾನೆ ಇದ್ದೀವಿ, ಮಾಡ್ತಾನೆ ಇರ್ತೀವಿ. ನಮ್ಮ ಹೆಂಡತಿ ನಮ್ಗೆ ಸಿಗ್ಬೇಕು, ಏನಾಗಿದ್ದಾರೆ ಅಂತ ಅಟ್ಲೀಸ್ಟ್ ಗೊತ್ತಾಗಲಿಲ್ಲ. ನಿಮ್ಮ ಹೆಸರು? ಇಲ್ಲ, 2 ವರ್ಷ ಆಯಿತು ಶಾಲೆಗೆ ಹೋಗಿ. ಹೈಕೋರ್ಟ್ಗೆ ಹೇಳಿದ್ದೀವಿ, ಶಾಲೆಗೆ ಹೋಗ್ತೀರಾ. ಅವ್ರ ಮಾನಸಿಕ ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ, ಮನೆಯಲ್ಲೇ ಇರ್ತಾರೆ. ನನ್ನ ಮಗನ್ನ ಬೇರೆ ಕರ್ಕೊಂಬಂದು ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ ಒಂದು ನೈಟ್ ಫುಲ್ಲು. ಏನಕ್ಕಂತ ಯಾರು ಕೇಳೋರೇ ಇಲ್ಲ ಸರ್, ನಂದೇ ನನ್ನ ಇಷ್ಟ ನಾನು ಅಂತ ಹೇಳ್ತಾರೆ. ಕೋರ್ಟ್ ಆರ್ಡ್ರ್ ಎಲ್ಲ ನಮ್ಗೆ ತೋರಿಸಿದ್ರು ಇಲ್ಲ, ಪೊಲೀಸವ್ರಿಗೆ ಹೇಳಿನೂ ಕಂಡಿಡಿದಿಲ್ಲ ನಮಗೆ. ನಾವು ಹೋಗಿ ಕೇಳಿದ್ರೆ ನನ್ನನ್ನೇ ಒಳಗಾಗ್ತೀನಿ ಅಂತ ಬೈತಾರೆ. ನನ್ನ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ, 2 ಲಕ್ಷ ಬೇಕಂತ ಕೇಳ್ತಾರೆ. ನೀವು ಹೆಂಗಾದ್ರು ಬಂದು ನಮ್ಗೆ ಸಹಾಯ ಮಾಡಿ ಅಂತ ಹೇಳಿದ್ರು. ನಾನು ಅವ್ರ ಆರ್ಡ್ರ್ ಕಾಪೀಸ್ ಅದೆಲ್ಲ ನೋಡಿದೆ ಅವ್ರ ಕಡೆ ನ್ಯಾಯ ಇದ್ದಂಗಿತ್ತು. ಅದಕ್ಕೋಸ್ಕರ ಸರಿ ಆಯಿತು, ಹೆಂಗಾದ್ರೂ ಕಷ್ಟಪಟ್ಟು ಅವ್ರ ಹೆಂಡ್ತಿನ ಹುಡುಕೊಡೋಣ ಅಂತ ಫಸ್ಟ್ ಇಲ್ಲಿಂದ ಶುರು ಮಾಡೋಣ ಅಂತ ಬಂದಿದ್ವಿ. ಎಲ್ಲಿ ಕಳೆದೋಗಿದೆಯೋ ಅಲ್ಲಿಂದ ಶುರು ಮಾಡೋಣ ಅಂತ ಇವತ್ತು ಬಂದಿದ್ವಿ. ಇನ್ನು ಮುಂದೆ ಯಾರ್ಯಾರಿಗೆಲ್ಲ ಇದು ಕೊಡಬೇಕು, ಏನು ಮಾಡಬೇಕಂತ ಮಾಡಿ ಇವರು ಹೆಂಡ್ತಿನ ಹುಡುಕೊಡೋಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ಓಕೆ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.